बोलो जय भारत, जय जवान, जय किसान. ಕಾರ್ಗಿಲ್ ವಿಜಯೋತ್ಸವ ದಿವಸ ಎಲ್ರಿಗೂ ಇವತ್ತು ನಮಸ್ಕಾರ. ಇವತ್ತಿನ ಶುಭ ದಿನ ಅಂದರೆ ಕಾರ್ಗಿಲ್ ವಿಜಯ ಸಾಧಿಸಿದ ದಿವಸ. ಕಾರ್ಗಿಲ್ ಯುದ್ಧದಲ್ಲಿ ಇವತ್ತು ಸಂತೋಷ ವಿಷಯ ಏನಂದರೆ 26ನೇ ವರ್ಷ ಕಾರ್ಗಿಲ್ ವಿಜಯೋತ್ಸವ ಅಂದರೆ ನಾವು ಕಾರ್ಗಿಲನ್ನು ಯುದ್ಧದಲ್ಲಿ ಜಯಶೀಲ ದಿನ. ಇದು ನಮ್ಮ ಭಾರತ ಸೈನಿಕರು ಆ ಕಾರ್ಗಿಲಲ್ಲಿ ಇವತ್ತಿನ ದಿನವನ್ನು ಯುದ್ಧವನ್ನು ಗೆಲ್ತುಕೊಂಡು ನಮ್ಮ ಭಾರತಾಂಬೆ ಮಾತೆಗೆ ಅರ್ಪಿಸಿದರು. ಪಾಕಿಸ್ತಾನದವರ ಚಿರ್ಛೇದ ಮಾಡಿ ಪಾಕಿಸ್ತಾನವರನ್ನು ನಮ್ಮ ದೇಶದಿಂದ ಹಿಮ್ಮೆಟ್ಟಿ ನಮ್ಮ ದೇಶವನ್ನು ರಕ್ಷಿಸ್ಕೊಂಡಿರೋ ದಿವಸ. ಪಾಕಿಸ್ತಾನದಿಂದ ನಮ್ಮ ದೇಶವನ್ನು ರಕ್ಷಿಸ್ಕೊಂಡಿರೋ ದಿವಸ ಇದು. ಈ ದಿನವನ್ನು ಕಾರ್ಗಿಲ್ ವಿಜಯೋತ್ಸವ ಅಂತ ಮಾಡ್ತಾಯಿದ್ದೀವಿ. ಅದಕ್ಕೆ ಪೂರ್ತಿ ನಮ್ಮ ಭಾರತದಲ್ಲಿ ಯಾವುದೇ ಮೂಲೆ ಆಗಲಿ ಇವತ್ತಿನ ದಿನದಲ್ಲಿ ಕಾರ್ಗಿಲ್ ವಿಜಯೋತ್ಸವವನ್ನು ನಡೆಸ್ತಾ ಇದ್ದಾರೆ. ಇಲ್ಲ ಅಲ್ಲೇ ಇಲ್ಲಿ ನೀವು ಮುಳಬಾಲ್ ತಾಲೂಕು ಬಂದಿದ್ದೀರಾ. ನಮ್ಮ ಈ ಮುಳಬಾಲ್ ತಾಲೂಕಲ್ಲಿ ಊಟದ ವ್ಯವಸ್ಥೆ ಇದು ಎಲ್ಲ ಯಾರು ಮಾಡ್ತಾರೆ ಸರ್? ಈ ಕಾರ್ಗಿಲ್ ವಿಜಯೋತ್ಸವ ದಿವಸ ಇವತ್ತು ಇದನ್ನು ವ್ಯವಸ್ಥೆ ಯಾರು ಮಾಡಿದ್ದಾರೆ ಅಂದರೆ ನಮ್ಮ ನೆಂಗ್ಲಿ ಸತೀಶ್ ಅವರು, ಅರ್ಕಾ ಜ್ಯುವೆಲರ್ಸ್ ಓನರ್. ಇವರು ಈ ಪ್ರೋಗ್ರಾಮ್ಗೆಲ್ಲ ಅತಿಥಿ ಆಯೋಜನೆ ಮಾಡಿಸಿ ಇದಕ್ಕೆಲ್ಲ ವ್ಯವಸ್ಥೆ ಎಲ್ಲ ಅವರೇ ಮಾಡಿದ್ದಾರೆ. ಊಟದ ವ್ಯವಸ್ಥೆ ಮಾಡಿದ್ದಾರೆ. ಈ ಪ್ರೋಗ್ರಾಮ್ ವ್ಯವಸ್ಥೆ ಏನಿದೆ ಎಲ್ಲ ಅವ್ರದ್ದೇ. ನಮ್ಮ ಸನ್ಮಾನ ಕಾರ್ಯಕ್ರಮಕ್ಕೆ ಏನು ಪ್ರಾಬ್ಲಮ್ಸ್ ಏನೇನಿದೆಯೋ ಎಲ್ಲ ವ್ಯವಸ್ಥೆ ಅವರೇ ಮಾಡಿದ್ದಾರೆ. ನಮ್ಮ ಸಂಘಟನೆಗೆ ಜಯಪಣ್ಣ ಅವರು, ರಘುಪತಿ ಅವರು, ಉದಯ್ ಸಾರು, PM ರಘುನಾಥ್, ಉದಯ್ ಸಾರ್, ತೆರಿಗೆ ಶ್ರೀನಿವಾಸ್ ಬಾಬು, ತೆರಿಗೆ BJP ಶಂಕರಪ್ಪ, ಲಾಯರು ನಮ್ಮ ಜಯಪ್ಪ ಸರ್, ನಾವು ಪ್ಯಾರಾಮಿಲಿಟರಿ ನಿವೃತ್ತ ಸೈನಿಕರ ಅಧ್ಯಕ್ಷರು ಜೂನಿಯರ್ಸ್ ಪ್ರಕಾಶ್ ಅಂತ. ಇಷ್ಟ ಕಾರ್ಯಕ್ರಮ ಸರ್ ಈ ಸಲ ಸ್ಟಾರ್ಟ್ ಮಾಡಿದ್ವಿ. ಹೋದ ಸಲ ಮಾಡಿದ್ವಿ, ಆದರೆ ಇಷ್ಟು ಗ್ರ್ಯಾಂಡಾಗಿ ಮಾಡಲಿಲ್ಲ. ಈ ಸಲ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದೀವಿ. ಇನ್ನು ಮುಂದಕ್ಕೆ ಹಿಂಗೆ ಮಾಡ್ಕೊಂಡು ಹೋಗ್ತೀವಿ ಅಂತ ಒಂದು ಅನಿಸಿಕೆ ಇದೆ, ನಂಬಿಕೆನಿದೆ. ಅವ್ರು ಇದೇ ಥರ ಮಾಡೋಣ ಅಂತ ಹೇಳ್ತಾನೂ ಇದ್ದಾರೆ. ವಿಜಯೋತ್ಸವದ ಒಂದು ಸಂತೋಷ ಸುದ್ದಿ. ಮುಳಬಾಲ್ ತಾಲೂಕಲ್ಲಿ ಯಾರೇ ಆಗಲಿ ಇಷ್ಟು ದಿನ ಸೈನಿಕರು ಇದ್ದುಕೊಂಡು ಯಾರೂ ಇದು ಕಾರ್ಯಕ್ರಮ ಮಾಡ್ತಾ ಇರಲಿಲ್ಲ. ಇವತ್ತು ಇದನ್ನು ಮಾಡಿದ್ದಾರೆ. ಅದಕ್ಕೆ ನಮಗೂ ಸಂತೋಷ. ಈ ಮುಳಬಾಲ್ ಜನತೆಗೂ ಸ್ವಲ್ಪ ಇದ್ರ ಬಗ್ಗೆ ತಿಳುವಳಿಕೆ ಆಗಲಿ ಅಂತ ಹೇಳ್ಬಿಟ್ಟು ಮುಂದಿನ ವರ್ಷದಲ್ಲಿ ಇನ್ನೂ ಸ್ವಲ್ಪ ಜನ ಇದಕ್ಕೆ ಬಂದು ಈ ಸಂತೋಷ ಸುದ್ದಿಯನ್ನು ಎಲ್ಲರೂ ಮನೆಗೂ ತಲುಪಲಿ ಅಂತ ಹೇಳ್ಬಿಟ್ಟು ನಾವು ಎಲ್ಲರ ಹತ್ರನೂ ಪ್ರಾರ್ಥಿಸ್ಕೊಳ್ತೀವಿ ಸರ್. ಬಹಳ ಅದ್ದೂರಿಯಾಗಿ ಎಲ್ಲ ಮಕ್ಕಳು ಈ ವಿಜಯೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆಲ್ಲರಿಗೂ ಸಹ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ.